ಬರೀ ಡೌನ್ ಮಾಡೋದನ್ನ ಇವನು ಯಾವನ ಹೆಲ್ಮೆಟ್ ತೆಗಿಲ್ಲ ಅಂತಾನೆ ಅವನಲ್ಲಿ ಇವ್ರು ಈ ಥರ ಮಾಡ್ತಾರಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಿಜವಾಗ್ಲೂ. ಹಾಯ್ ಹಲೋ ನಮಸ್ಕಾರ, ಎಲ್ಲ ಹೇಗಿದೆ? ಚೆನ್ನಾಗಿದ್ದಾರೆ ಅನ್ಕೊಳ್ತೀನಿ. ನಾನು ನಿಮ್ಮ ರೈನರ್. ಇವತ್ತು ದಿನ 17ಕ್ಕೆ ಸ್ವಾಗತ. ನಾವು ಇವತ್ತು ಆ್ಯಸ್ ಯೂಶುವಲ್ ಬೆಳಗ್ಗೆ ರ್ಯಾಪಿಡೋ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಆರ್ಡರ್ ತಾವರೆಕೆರೆಯಿಂದ ಪಿಕಪ್ ಇತ್ತು. ಸೊ ಏನಪ್ಪ ದಿಢೀರ್ ಅಂತ ನೀನು ವಾಯ್ಸ್ ಓವರ್ ಕೊಡ್ತಾಯಿದ್ಯಾ ಅಂತಂತಂದರೆ, ನಾವು ಮಾಡಿರೋ ವೀಡಿಯೋದಲ್ಲಿ ಎಲ್ಲ ವಾಯ್ಸ್ ಓವರ್ ಹೋಗ್ಬಿಟ್ಟೈತೆ, ಅಂದರೆ ವಾಯ್ಸೇ ಕಟ್ ಆಗಿಬಿಟ್ಟೈತೆ. ನಾನು ಕೆಲಸ ಮಾಡೋ ಬಿಸಿನಲ್ಲಿ ಇದನ್ನ ಅಬ್ಸರ್ವೇ ಮಾಡಿಲ್ಲ. ಯಾವಾಗ ಅಬ್ಸರ್ವ್ ಮಾಡಿದ್ವು ಅಂತಂತಂದರೆ ನೀವೇ ನೋಡ್ತೀರಿ ಯಾವಾಗ ಅಬ್ಸರ್ವ್ ಮಾಡಿದೆ ಅನ್ನೋದನ್ನು. ಸ್ಟಾರ್ಟಿಂಗ್ ಆರ್ಡ್ರು 1.5 ಕಿಲೋಮೀಟರ್ ಡ್ರಾಪ್ ಇತ್ತು. ಸೊ ಅದು ಪಿಕಪ್ ಮಾಡಿ ಡ್ರಾಪ್ ಮಾಡಿಬಿಟ್ಟು ಇವಾಗ ಸೆಕೆಂಡ್ ಆರ್ಡರ್ ಪಿಕಪ್ ಮಾಡೋಣ ಅಂತ ಹೋಗ್ತಾಯಿದ್ವಿ. ಸೊ ಈ ಡ್ರಾಪ್ ಬಂದು ಎಲ್ಲಿ ಅಂತಂತಂದರೆ 4 ಬ್ಲಾಕ್ ಹತ್ರ. ಇವತ್ತಿನ ದಿನ ಸ್ಟಾರ್ಟಿಂಗಿಂದನೇ ಒಂಥರ ನೆಗೆಟಿವ್ ಆಗೇ ಹೋಗ್ತಾಯಿತ್ತು. ಯಾಕೆ ಅಂತಂತಂದರೆ ನೆಗೆಟಿವ್ ವೆಬ್ಸ್ ನಿಮ್ಮ ಸ್ಟಾರ್ಟಿಂಗಲ್ಲೇ ಗೊತ್ತಾಗ್ಬೋದಲ್ಲ. ಕಸ್ಟಮರ್ ಲೊಕೇಶನ್ಗೆ ಹೋಗಿ ಕಸ್ಟಮರ್ಗೆ ಕಾಲ್ ಮಾಡ್ತಾ ಇದ್ದೆ. ಒಂದು 5 ನಿಮಿಷ ವೆಯ್ಟ್ ಮಾಡಿ ಬ್ರೋ ಬರ್ತೀನಿ ಅಂತಂದ್ರು. ವೆಯ್ಟ್ ಮಾಡಿ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ವಿ. ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವ್ರು ಕೇಳಿದ್ರು, ನೀವು ಯೂಟ್ಯೂಬ್ ಚಾನಲ್ ಮಾಡ್ತಿದ್ದೀರಾ ಅಂತ ಕೇಳಿದ್ರು. ಸರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಹೇಳಿ ನಿಮ್ಮ ಚಾನಲ್ ಹೆಸರು ಅಂತ ಕೇಳಿದ್ರು. ಹಂಗೆ ಕಮ್ಯುನಿಕೇಟ್ ಮಾಡ್ತಾ ನಮ್ಮ ಚಾನಲ್ ಹೆಸರು ಹೇಳಿದ್ವಿ. ಅವ್ರು ನೋಡಿದ್ರು. ಚಾನಲ್ ನೇಮ್ ಕೇಳೋಕ್ಕೆ ಮುಂಚೆ ಚೆನ್ನಾಗಿ ಮಾತಾಡ್ತಿದ್ರು. ಒಂದ್ಸಲ ಚಾನಲ್ ನೇಮ್ ಕೇಳಿ ಯೂಟ್ಯೂಬಲ್ಲಿ ನೋಡಿದ ತಕ್ಷಣ ಮತ್ತೆ ಕಮ್ಯುನಿಕೇಟ್ ಮಾಡೋದನ್ನೇ ನಿಲ್ಸಿ. ನಾವು ಜಯನಗರ ಸೆಕೆಂಡ್ ಬ್ಲಾಕ್ ಹತ್ರನೇ ಇದ್ದೀವಿ. ಸೊ ಆರ್ಡರ್ಗಳು ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಪೋರ್ಟ್ರ್ ಆನ್ ಮಾಡೋಣ ಅಂತ ಇದ್ದೀನಿ. ಸೊ ಪೋರ್ಟ್ರಲ್ಲೇ ಬರ್ಬೋದು ಚೆನ್ನಾಗಿ ಅಂತ ಹೇಳ್ಬಿಟ್ಟು ಪೋರ್ಟ್ರಲ್ಲಿ ಆನ್ ಮಾಡಿದ್ದೀನಿ. ಪೋರ್ಟ್ರ್ ಆಡಿದ್ಮೇಲೆ ಫೈರ್ ಆಗಿ ಮಾಡಬೇಕು ಇವತ್ತು. ಈಗ ಬಂದಿರೋ ಚೆನ್ನಾಗಿರೋದು, ಏನು ಮಾಡೋಕ್ಕಾಗಲ್ಲ, ಆಗದಾಯ್ತದೆ ಅಂತ ಹೇಳ್ಬಿಟ್ಟು ಪೋರ್ಟ್ರ್ ಆನ್ ಮಾಡಿದ್ದೀನಿ. ಇವಾಗ ಯಾಕಡೆ ಆರ್ಡ್ರ್ ಬೇಗೂರಿಗಿತ್ತು, ಬೇಗೂರ ಹತ್ರ ಕೊಟ್ಬಿಟ್ಟು ಹಂಗೆ ಬರ್ತಾ ಇದ್ವಿ. ಇವತ್ತಿನ ಮೈಕೆ ಏನಾಗ್ಬಿಟ್ಟಿತ್ತು ಅಂತಂದರೆ, ಕೆಲವು ಜಾಗದಲ್ಲಿ ರೆಕಾರ್ಡ್ ಆಗ್ತಿದೆ, ಕೆಲವು ಜಾಗದಲ್ಲಿ ರೆಕಾರ್ಡೇ ಆಗ್ತಿಲ್ಲ. ಆ ಕಸ್ಟಮರ್ನ ಡ್ರಾಪ್ ಮಾಡಿಬಿಟ್ಟು ಒಂದು 2 ನಿಮಿಷ ಅಲ್ಲೇ ಸ್ಕ್ರಾಲ್ ಡೌನ್ ರಿಫ್ರೆಶ್ ಮಾಡ್ಕೊಂಡಿದ್ವಿ. ಯೂಟ್ಯೂಬ್ ಚಾನಲ್ ಏನೇ ಸಬ್ಸ್ಕ್ರೈಬ್ ಮಾಡಿದಾರ ಅಂತ ಹೇಳ್ಬಿಟ್ಟು ಎಷ್ಟು ಸಲ ರಿಫ್ರೆಶ್ ಮಾಡಿದ್ರು ಸಬ್ಸ್ಕ್ರೈಬೇ ಮಾಡಿಲ್ಲ. ಅಂತೂ ಸಖತ್ ಬೇಜಾರಾಗ್ಬಿಡ್ತು. ಯಾಕೆ ಅಂತಂದರೆ ಅವರು ಹೆಸರು ಕೇಳಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಒಂಥರ ಬೇಜಾರಾಗ್ಬಿಡ್ತು ನನಗಂತೂ. ಯಾಕಂತಂದರೆ ಆಲ್ಮೋಸ್ಟ್ ಎಲ್ಲರೂ ಸಬ್ಸ್ಕ್ರೈಬರ್ಸ್ ಕೌಂಟ್ ಮೇಲೆ ನಮ್ಮನ್ನ ಡಿಸೈಡ್ ಮಾಡ್ತಾರೆ. ಹಾಗೆ ಬೊಮ್ಮನಲ್ಲಿ ಈಗ ಒಂದು ಪೋರ್ಟ್ರ್ ಆರ್ಡರ್ ಇತ್ತು. ಇವ್ರು ಕೇಳ್ತಾ ಇದ್ರು, ಏನು ಕ್ಯಾಮ್ರಾ ಇದು, ಎಂತಿಗೆ ಮಾಡ್ತಿದ್ದೀರಾ ಅಂತ ಕೇಳಿದಾಗ ನಾನು ಈ ಥರ ಯೂಟ್ಯೂಬ್ ಚಾನಲ್ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೆ. ಅವರು ಏನೋ ಕೆಲಸದಲ್ಲಿ ಇದ್ದಂಗಿದ್ರು. ಅವರು ಓಪನ್ ಮಾಡಿ ಏನು ಸಬ್ಸ್ಕ್ರೈಬ್ ಮಾಡೋ ಥರ ಕಾಣಿಸೇ ಇಲ್ಲ. ಹೋಗಿ ಡ್ರಾಪ್ ಲೊಕೇಶನಲ್ಲಿ ಡ್ರಾಪ್ ಮಾಡಿ ತದನಂತರ ಅಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ, ಬೇರೆ ಆರ್ಡರ್ ಏನಾದ್ರು ಬರುತ್ತಾ ಅಂತ. 5.3 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಬಟ್ ಪರವಾಗಿಲ್ಲ, ಇದು ಆನ್ಲೈನೇ. ಕೋರಮಂಗಲ ನಮಗೆಲ್ಲದರಲ್ಲೂ ಮೇಯ್ನ್ ಅಂದರೆ ಈ ಕ್ಯಾಮ್ರಾನೇ. ತೆಗೆದುಬಿಡೋಣ, ಬೇಜಾರ ಕೊಡೋಣ, ತೆಗಿಯೋಣ. ಸೊ ಇಲ್ಲೇ ಪಿಕಪ್ ಮಾಡ್ತಾಯಿದ್ದೀವಿ. ಎಷ್ಟು ಹೊತ್ತು ಮಾಡ್ತಾರೋ ಗೊತ್ತಿಲ್ಲ. ಫೋಟೋ ಐಟಲ್ ಐತೆ. ಫೋಟೋ ಫ್ರಂಟ್ ಕ್ಯಾಮ್ರಾ ಜೂಮನ ಏನಿದು ಹೊಸ್ದಾಗಿ ಚೆನ್ನಾಗಿದೆ. ಫ್ರಂಟ್ ಕ್ಯಾಮ್ರಾ ಜೂಮ್ ಆಗೋದು. BTM ಲೆವೆಟ್ ಪೋಟರ್ 10. ಸೊ ಇದರಲ್ಲಿ ಏನಿದೆ ಅಂತಂತಂದರೆ ಫೋನ್, ಯಾವುದೋ ಮೊಬೈಲ್ ಫೋನ್ ಐತೆ. ಸೊ ಪಿಕಪ್ ಲೊಕೇಶನ್ಗೆ ಹೋಗಿ ತೊಗೊಂಡಾಯ್ತು. ಇನ್ನು ಡ್ರಾಪ್ ಲೊಕೇಶನ್ಗೆ ಹೋಗಿ ಕೊಟ್ಬಿಟ್ಟು ಹೋಗ್ತಾ ಇರೋದೆ. ಎಲ್ಲಿಗೆ ಹೋಗೋದು ಅಂತಂದರೆ ಸ್ವಲ್ಪ ಬೇಗ ಇನ್ನೂ ಆರ್ಡ್ರ್ಗಳು ಮಾಡಬೇಕು. ಬಟ್ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದ್ರಲ್ಲ, ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತೆ ಅಷ್ಟೇ. ಯಾಕಂದರೆ ಸ್ಟೋರೇಜ್ ಇಶ್ಯೂ ತುಂಬ ಆಗ್ತಾಯಿದೆ ನನ್ನ ಫೋನಲ್ಲಿ. ಅದಕ್ಕೆ ಯೋಚನೆ ಮಾಡಿ ನೋಡಿ ಮಾಡೋ ಥರ ಐತೈತೆ. ವಿಡಿಯೋ ಎಡಿಟ್ ಮಾಡಬೇಕು ಅಂತಂದರೆ ಫೋನಲ್ಲಿ ತುಂಬ ಕಷ್ಟ ಆಗ್ತೈತೆ ಮಾಡೋದು. ಅದು ಎಕ್ಸ್ಪೋರ್ಟ್ ಮಾಡಬೇಕಂದ್ರೂ ಸ್ಟೋರೇಜ್ ಇಶ್ಯೂ. ಸೊ ಅದರಿಂದ ಏನು ಮಾಡೋಕ್ಕಾಗ್ತಿಲ್ಲ. ಗ್ಲೌಸ್ ಹಾಕೋಬಿಡೋಣ ಇರಿ. ಡ್ರಾಪ್ ಲೊಕೇಶನ್ ಅಂದ್ಬಿಟ್ಟು ಅಲ್ಲೇ ಪಿಕಪ್ ಮಾಡ್ತಿದ್ದಲ್ಲ ಅಂತಂದರೆ ಡ್ರಾಪ್ ಮಾಡಿಬಿಟ್ಟು ನೆಕ್ಸ್ಟ್ ಅಲ್ಲೇ ಪಿಕಪ್ ಮಾಡ್ತಾ ಇದ್ದೆ. ಮೊಬೈಲ್ ಫೋನ್ನ ಇಲ್ಲಿ ಡ್ರಾಪ್ ಮಾಡಿಬಿಟ್ಟು ಇವ್ರು ಕೇಳ್ತಾ ಇದ್ರು, ಈ ಕ್ಯಾಮ್ರಾ ಎಷ್ಟು, ನೀವೇನು ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಒಂದು ಎಕ್ಸೈಟ್ಮೆಂಟಲ್ಲಿ ಚೆನ್ನಾಗೇ ಮಾತಾಡ್ತಿದ್ರು. ನಾನು ನೀವು ಚೆನ್ನಾಗೇ ಮಾತಾಡ್ತಿದ್ದೆ ಅವ್ರ ಹತ್ರ. ಇಂತಿಗೆ ಈ ಕ್ಯಾಮ್ರಾ ಅಂತ ಹೇಳಿದಾಗ ನಾನು ಈ ಥರ ಯೂಟ್ಯೂಬಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತಂದಿದ ತಕ್ಷಣ ಅವ್ರು ಇಟ್ಕೊಂಡು ಕೇಳಿದ್ರು ಚಾನಲ್ ನೇಮ್ ಹೇಳಿ ಅಂತ ಹೇಳ್ಬಿಟ್ಟು. ಅವ್ರೊಬ್ಬರೇ ಕೇಳ್ದಿರ ಅವ್ರ ಪಕ್ಕದಲ್ಲಿರೋರು ಬಂದು ನನ್ನ ಹತ್ರ ಕೇಳ್ತಾ ಇದ್ರು, ಏನು ಚಾನಲ್ ಹೆಸರು ಹೇಳಿ ಅಂತ. ಅಲ್ಲೇ ನಾನು ಈ ಸಲ ಟೈಪ್ ಮಾಡೋದು ಬೇಡ, ನಾವು ಸ್ಟುಡಿಯೋ ಓಪನ್ ಮಾಡಿ ತೋರಿಸೋಣ, ರಿಯಾಕ್ಷನ್ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಸ್ಟುಡಿಯೋ ಓಪನ್ ಮಾಡಿ ತೋರಿಸಿದೆ. ರಿಯಾಕ್ಷನ್ ಟಕ್ ಅಂತ ನನ್ನ ಕಣ್ಮುಂದೆ ಚೇಂಜ್ ಆಗೋಯ್ತು. ಬ್ಲಾಗ್ ಮಾಡ್ತೀರಾ ಅಂತ ಕೇಳಿದ್ರು ಸೈಲೆಂಟಾಗಿ ಸೈಡ್ಗೆ ಹೋಗ್ಬಿಟ್ಟ. ಇವರು ಯೂಟ್ಯೂಬ್ ಚಾನಲ್ ಬಗ್ಗೆ ಕೇಳ್ತಿದ್ದವರು ಹಂಗೆ ಸೈಲೆಂಟಾಗಿ ಸೈಡ್ಗೆ ಆಗ್ಬಿಟ್ರು. ನನಗಂತೂ ಸಖತ್ ಬೇಜಾರಾಗ್ಬಿಡ್ತು ಆ ಸೆಕೆಂಡ್ಗಂತೂ. ಆಮೇಲೆ ಅನ್ನಿಸ್ತು ಈ ಬಿಗ್ನಿಂಗ್ ಸ್ಟೇಜಲ್ಲಿ ತುಂಬ ಅವಮಾನ ಪಡಲೇಬೇಕು ಅಂತ ಹೇಳ್ಬಿಟ್ಟು. ನಾನು ಇದುವರೆಗೂ ನೇರವಾಗಿ ನೋಡಿದಿರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋರು ಎಲ್ಲರೂ ತುಂಬ ಥ್ಯಾಂಕ್ಸ್. ನನ್ನ ನಂಬಿ ನನ್ನ ಎಷ್ಟು ಜನ ಸಪೋರ್ಟ್ ಮಾಡ್ತಿದ್ದೀರ ಅಂತ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯ್ತೈತೆ. ಇವನು ಎಲ್ಲಿಂದ ಬಂದ ಅಂತಂದರೆ ಇವನೇ ನೋಡಿ ಕಿರಣ್. ನಾನು ಅಲ್ಲೇ ಆರ್ಡರ್ ಬಿದ್ದಿತ್ತು ಅಂತ ಹೇಳ್ಬಿಟ್ಟು ವ್ಯೂವರ್ಸ್ ಕಡೆ ಸೈಡ್ ಹೋಗಿದ್ದೆ. ಹಿಂಗೆ ಫೋನ್ ಮಾಡಿದಾಗ ಬರ್ತೀನಿ ಅಂತಂದ, ಹಂಗೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಇವನ ಇದೇ ಚಟಿನಲ್ಲಿ ಎತ್ಕೊಂಡು ಹೋಗೋ ಪ್ಲಾನ್ ಇತ್ತು. ಬಟ್ ಇಲ್ಲಿ ಏನು ಕಮ್ಯುನಿಕೇಶನ್ ಆಯ್ತು ಅಂದರೆ ಅದು ಮೈಕೆಲ್ಲ ಹೋಗ್ಬಿಡ್ತಿರೋದ್ರಿಂದ ಬೇಜಾರಾಗ್ಬಿಡ್ತು. ನೋಡಿ ಇವಾಗ ಕಿರಣ್ ಮಿನ್ನ ತೋರಿಸ್ತೀನಿ ನಾನು. ಕಿರಣ, ಬೆಳಗ್ಗೆಯಿಂದ ವೀಡಿಯೋ ಮಾಡಿದ್ದೀನೋ, ಆಡಿಯೋನೇ ಚೆಕ್ ಮಾಡಿಲ್ಲ. ಯಾವುದೋ ಆಡಿಯೋ ರೆಕಾರ್ಡ್ ಆಗಿಲ್ವಯ್ಯಪ್ಪ, ಯಾವುದೋ ಆಡಿಯೋ ರೆಕಾರ್ಡ್ ಆಗಿಲ್ಲ. ಅಲ್ಲಿ ಬಂದು ಚೆಕ್ ಮಾಡಿದೆ ನೋಡು, ಅದೊಂದೇ ರೆಕಾರ್ಡ್ ಆಗಿರೋದು. ಇವು ಮತ್ತೆ ಅದಕ್ಕೆ ವಾಯ್ಸ್ ಓವರ್ ಮಾಡ್ಕೊಂಡು ಕೂತು. ಓಹೋ, ನಾವಿಲ್ಲೇ ಅಲ್ಲ ಸ್ಟೂಲ್ ಹಾಕ್ಕೊಂಡು ಆನ್ಲೈನ್ ಕ್ಲಾಸು. ಆ ಪಾತ್ರೆಗಳು ನೋಡ್ತಿದ್ರೆ ನೆನಪಾಗ್ತಾಯಿತ್ತು ನನಗೆ. ಆನ್ಲೈನ್ ಕ್ಲಾಸ್ ಇಲ್ಲೇ ಅಲ್ಲ, ಇದೇ ಮನೆ ಬ್ಯಾಕ್ಗ್ರೌಂಡಲ್ಲಿ ಇದೆ ಪಾತ್ರೆಗಳನ್ನ ನೋಡಿದ್ದೀನಿ ನಾನು. ಇವಾಗ ಏನು ಮಾಡ್ತಿದ್ಯಾ ಇಲ್ಲಿ? ಪ್ಯಾಂಟ್ ಚೇಂಜ್ ಮಾಡ್ತೀಯಾ? ಅದನ್ನೆಲ್ಲ ವೀಡಿಯೋದಲ್ಲಿ ತೋರ್ಸೋಕ್ಕಾಗಲ್ವೋ? ಅಯ್ಯೋ, ಇದೇ ಚಡ್ಡಿ ಚೆನ್ನಾಗೈತೆ ಬಾರೋ ಅಂದರೆ ಕೇಳ್ತಾ ಇಲ್ಲ.
ಅದು ಜೋಬು ಇಲ್ವಂತೆ ಅನ್ನಂಗೆ, ಜೋಬ್ ಬೇರೆ ಬೇಕಂತೆ. ಸರಿ, ನಾನು ಸ್ವಲ್ಪ ಹಳೇದೆಲ್ಲ ಸ್ವಲ್ಪ ರೆಕಾರ್ಡ್ ಡಿಲೀಟ್ ಮಾಡ್ತೀನಿ. ವಾಯ್ಸೇ ರೆಕಾರ್ಡ್ ಆಗಿಲ್ಲ, ಬೇಜಾರೈತೈತೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಬೇಕಪ್ಪ ಬೆಕ್ಕು, ಮಿಲೋ ಮೆಲೋ. ಈ ನನ್ನ ಮಕ್ಕಳು ಅಣ್ಣ ಅನ್ನ ತಿಂತಾರ, ಏಲ್ ತಿಂತಾರಣ್ಣ ಈ ನನ್ನ ಮಕ್ಕಳು. ಇವಾಗ ನಾವೆಲ್ಲಿದ್ದೀವಿ ಅಂತಂತಂದರೆ ರೋಡು ಟ್ರಾಫಿಕ್ ಇದ್ದಂಗೆ ಐತೆ. ನಮ್ಮ ಹಿಂದೆ ನಮ್ಮ ಕಿರಣ್ ಅವನೇ ತಿಗಾ ಮುಚ್ಕೊಂಡು ಹಾಕೊಳ್ಳೋ ಹೆಲ್ಮೆಟ್ ಬೇವರಿಸಿ. ಇವನು ಯಾವನೇ ಹೆಲ್ಮೆಟ್ ತೆಗಿಲ್ಲ ಅಂತಲೇ ಅವನೇ ಅಲ್ಲಿ. ಇಲ್ಲೆಲ್ಲ ಹೆಲ್ಮೆಟ್ ತೆಗಿದ್ರೆ ಆಮೇಲೆ ದೇವ್ರು ಮಾಡಿಬಿಡ್ತಾರೆ. ಬೇಕಂತಾನೇ ಮಾಡ್ತಾವನು ಇವನು. ಹಾಫ್ ಹೆಲ್ಮೆಟ್ ಹಾಕೊಂಡು, ಆ ಹೆಲ್ಮೆಟ್ ಅಲ್ಲಲ್ಲಿ ಬೇವರಿಸಿ ಇಲ್ಲಿ ಹಾಫ್ ಹೆಲ್ಮೆಟ್ ಹಾಕೊಂಡವನೇ ಅದು ತೆಗಿತೀನಿ ಅಂತವನೇ ಅವನು. ಫುಲ್ ಟ್ರಾಫಿಕ್ ಇದೆ ಅಪ್ಪ ಇಲ್ಲಿ, ಏನೋ ಅಂದ್ಕೊಂಡೆ. ಒಂದು ಆರ್ಡ್ರ್ ಕೂಡ ಬಿದ್ದಿಲ್ಲ. 1 ಅವರ್ ಮೇಲೆ ಆಯಿತು, ಒಂದು ಆರ್ಡ್ರ್ ಬಿದ್ದಿಲ್ಲ. ಇನ್ನೊಂದು ಸಲ ಈ ಕಡೆ ಬಂದರೆ ಕೇಳು. ಆ ಕಡೆ ಅಕ್ಷಯ್ ನಗರ್ ಕಡೆ ಹೋದ್ರೂ ಚೆನ್ನಾಗಿ ಬೀಳುತ್ತೆ ಆರ್ಡ್ರು. ಅಕ್ಷಯ್ ನಗರ ಎಲ್ಲ ಚೆನ್ನಾಗಿ ಬೀಳುತ್ತೆ. ಬೇಗೂರು ಹತ್ರಕ್ಕೆ ಹೋದ್ರೂ ಬಿದ್ದುಬಿಡುತ್ತೆ. ಈ ಕಡೆ ಗೊಟ್ಟಿಗೆರೆ ಇದೇನು ಕಿತ್ತೋಗಿರೋ ಜಾಗ ಇರುತ್ತೆ. ಕಿತ್ತೋಗಿರೋ ಜಾಗ ಅನ್ಬಾರ್ದು, ಇದೇನೋ ಅಷ್ಟಾಗಿ ಆರ್ಡ್ರ್ ಮಾಡೋರಿಲ್ಲ. ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ಅರಕೆರೆ ಹತ್ರಕ್ಕೆ ಹೋಗ್ತಾ ಇದ್ವಿ. ನಾವು ಮಾತಾಡಿ ಸ್ವಲ್ಪ ರೆಕಾರ್ಡ್ಸ್ ಎಲ್ಲ ಸರಿಯಾಗಿ ವಾಯ್ಸ್ ಕೇಳಿಸೇ ಇಲ್ಲ. ಸರಿ ಆಯಿತು, ಆಗ ಹಾಳಾಗೋಗ್ಲಿ ಅಂತ ಬಿಟ್ಬಿಟ್ಟು ಇವಾಗ ಅರಕೆರೆಗೆ ಹೋಗ್ತಿದ್ವಿ. ಏನಾದರೂ ಊಟ ಮಾಡೋಣ, ಸಾಪಾಡು ಮಾಡೋಣ ಅಂತೇಳ್ಬಿಟ್ಟು. ಸೊ ಸಾಪಾಡು ಮಾಡಿದ ತಕ್ಷಣ ಹಂಗೆ ಇನ್ನು ಸ್ವಲ್ಪ ಹೊತ್ತು ಊಟ ಮಾಡಿಕೊಂಡು ಆಮೇಲೆ ಆರ್ಡ್ರ್ ಮತ್ತೆ ಕಂಟಿನ್ಯೂ ಮಾಡೋಣ. ನಮ್ಮ ಹುಡುಗ ಬಂದವನಲ್ಲ, ಅದರಿಂದ ಪೋಟ್ರ್ ಮಾಡೋಣ. ಲಾಂಗ್ ಎಲ್ಲಾದರೂ ಸಿಕ್ಕಿದ್ರೆ. ಟಿ ನಗರ್ ಒಂದು ಆರ್ಡ್ರ್ ಬಿದ್ದಿತ್ತು, ತೊಗೊಂಡಿಲ್ಲ. ಅದು ಬೇರೆಯವ್ನು ಯಾರೋ ತಗೋಬಿಟ್ಟು ಅಷ್ಟು ಬೇಗ. ಸರಿ ಆಯಿತು ಬಿಡಿ ಅಂತ ಬಿಟ್ಬಿಟ್ಟೆ. ಇವಾಗ ನಾವೆಲ್ಲಿದ್ದೀವಿ ಅಂತಂತಂದರೆ ಅರಕೆರೆ ಅರ್ಲೂರಿಗೆ ಒಂದು ಡ್ರಾಪ್ ಲೊಕೇಶನ್ ಬಿತ್ತು. ಸರಿ ಅಂತ ಪಿಕಪ್ ಮಾಡ್ಕೊಂಡು ಆಯ್ತು. ಈಗ ಪಿಕಪ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಹೊತ್ತು ಹಂಗೆ ಹೋಗೊಂಡು ಟಕ್ ಅಂತ ಪಟ ಅಂತ ತಿನ್ಕೊಂಡು ಹಂಗೆ ಓಡೋಗ್ಬಿಡ್ಬೇಕು ಈಗ. ಸೊ ಮೈಕ್ ಅವಾಗೆ ನಾನು ಕರೆಕ್ಟಾಗಿದ್ದು ಸಖತ್ ಬೇಜಾರಾಗೋಯ್ತು. ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಎ ರೀಸನ್ ಅನ್ನೋ ಥರ ಎಲ್ಲನೂ ಒಳ್ಳೆಯದಕ್ಕೇ ಆಗೋದು. ಬನ್ನಿ. ಸೊ ಅಪಾರ್ಟ್ಮೆಂಟಲ್ಲಿ ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾಯಿದೆ ಅಂತಂದರೆ ಮಸ್ತಾಗಿ ಬೀಸ್ತೈತೆ. ಅದು ಎಲ್ಲಿಂದ ಬರ್ತೈತೋ ಗೊತ್ತಿಲ್ಲ ಗಾಳಿ. ಈ ಜಾಗದಲ್ಲಿ ಬಂದರೆ ಮಾತ್ರ ಮಸ್ತಾಗಿ ಗಾಳಿ ಬೀಸ್ತೈತೆ. ಸೊ ನಾವು ಇವಾಗ ಎಲ್ಲಿದ್ದೀವಿ ಅಂತಂದರೆ ಹರ್ಳೂರು ಹತ್ರ ಇದ್ದೀವಿ. ಸೊ ನಮ್ಮ ಕಿರಣ್ ಅಲ್ಲೇ ಕಾಯ್ತವನೇ. ನಾನು ಮಾತ್ರ ಅವಾಗ ಐಟಮ್ ಕೊಡೋಕ್ಕೆ ಹೋಗಿದ್ದೆ. ಸೊ ಅದನ್ನ ಕೊಟ್ಟಾಯಿತು. ಈಗ ಮನೆಗೆ ಹೋಗ್ತಾ ಇರೋದೆ. ಮನೆಗಂತ ಏನಿಲ್ಲ, ಆರ್ಡ್ರ್ ಎಲ್ಲಿ ಬೀಳುತ್ತೆ ಅಲ್ಲಿ ಒಂದು 2 ಆರ್ಡ್ರ್ ಮಾಡಿಕೊಂಡು ಮತ್ತೆ ಮನೆಗೆ ಹೋಗೋದೆ. ಸರಿ, ಆರ್ಡ್ರ್ ಸಿಕ್ಕಾದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಇನ್ನು ಹರಳೂರು ಹತ್ರನೇ ಇದ್ದೀವಿ. ಯಾವುದೋ ರನ್ನಿಂಗಲ್ಲಿ ಒಂದು ಆರ್ಡ್ರ್ ಬಂತು ಅಂತ ತೊಗೊಂಡಿದ್ದೀನಿ. ಇನ್ನೂ ಸುತ್ತಾನೇ ಐತೆ ನೋಡಿ. ಈ ಥರ ಬರ್ತೈತೆ. ಇತರ ಏನೋ ಎರರ್ ಅಂತ ತೋರಿಸ್ತೈತೆ. ಪ್ಲೀಸ್ ರೀಸ್ಟಾರ್ಟ್ ಅಂತ ಹೇಳಿದ್ರು. ಡಿಲೀಟ್ ಮಾಡಿಬಿಟ್ಟು ಮತ್ತೆ ಅನ್ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದ್ದೀನಿ, ಆದರೂ ಹಿಂಗೆ ಬರ್ತೈತೆ. ಸೊ ಇವಾಗ ಬಂದು 5:20 ಆಗ್ತೈತೆ. ನಾನು ಕಿರಣ್ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ. ಇದು ಸರಿ ವರ್ಕ್ ಆಗ್ತಾಯಿಲ್ಲ. ಇನ್ನೊಂದು ಆರ್ಡ್ರ್ ಅವರು ಕಾಲ್ ಮಾಡ್ತಾಯಿಲ್ಲ. ಸರಿ ಆಯಿತು, ಏನು ಮಾಡೋದು ಅಂತ ಹೇಳ್ಬಿಟ್ಟು ನೆಟ್ವರ್ಕ್ ಇಶ್ಯೂಯಿಂದ ಇಲ್ಲೇ ನಿಂತಿದ್ದೀವಿ. ಆ್ಯಪಿಂದ ಈಚೆನೇ ಬಂದಿದ್ದಾನೆ, ಆದರೂ ಇನ್ನೂ ಆಡ್ ಹೋಗ್ತಾನೇ ಐತೆ. ಸೊ ಹೆಂಗೋ ಫೈನಲಿ ನಾವು ಕಂಪ್ಲೀಟ್ ಮಾಡಿದ್ವಿ. ಈಗ ಯಪ್ಪ ಎಷ್ಟೋ ಆದಮೇಲೆ ಇವಾಗ ಕಂಪ್ಲೀಟ್ ಆಗಿದೆ ಗೊತ್ತಾ. ಇವಾಗ ನೆಕ್ಸ್ಟ್ ಆರ್ಡ್ರ್ ನಮ್ಗೆ ತೊಗೊಳ್ತೀವೋ ಎಲ್ಲೋ ಗೊತ್ತಿಲ್ಲ. ಏನು ನೆಟ್ವರ್ಕ್ ಇದೆಯೋ ಇಲ್ಲಿ ಈ ಜಾಗದಲ್ಲಿ ಗೊತ್ತಿಲ್ಲ. ಗಾಡಿ ಬೀಳಿಸ್ಬಿಟ್ಟವ್ರೆ. R15 ಆ್ಯಕ್ಸಿಡೆಂಟ್ ಆಗಿದೆಯಲ್ಲ, ಬಿದ್ದುಬಿಟ್ರಾ ದೂರದಿಂದ ನೋಡೋಕ್ಕಂಗೆ ಕಾಣ್ತು. ಕೆಳಗೆ ಬಿದ್ದುಬಿಡ್ತು ಗಾಡಿ ಈಗ. ಸೊ ನಾವು ಪಿಕಪ್ ಮಾಡ್ಕೊಂಡ್ವಿ. ಅದನ್ನು ಹಿಂಗೋ ಮಾಡಿ ನೆಟ್ವರ್ಕ್ ಪ್ರಾಬ್ಲಮಿಂದ ಇಶ್ಯೂ ಸಾಲ್ವ್ ಮಾಡಿಕೊಂಡು ಪಿಕಪ್ ಮಾಡಿಕೊಂಡು ಇಲ್ಲಿಂದ 3.4 ಕಿಲೋಮೀಟರ್ಸ್ ಡ್ರಾಪು. ಸೊ ಅಲ್ಲೋಗಿ ಡ್ರಾಪ್ ಮಾಡಿಬಿಟ್ರೆ ಇನ್ನು ಹಂಗೆ BTM ಕಡೆ ಒಂದು ಆರ್ಡ್ರ್ ಬಿಟ್ಬಿಟ್ರೆ ಸಾಕು. ಆರಾಮಾಗಿ ಸ್ವಲ್ಪ ಹೊತ್ತು ಹೋಗಿ ಜಾಲಿಯಾಗಿ ಸುತ್ತಾಡ್ಕೊಂಡು ಆಮೇಲೆ ಮನೆಗೆ ಹೋಗೋಣ. ನಾಳೆ ಬೇರೆ ಪ್ಲ್ಯಾನ್ ಇದೆ ನಾಳೆಯಿಂದ. ಸೊ ಅದು ನಾಳೆ ಹೋಗ್ತಾ ನಾನು ಹೇಳ್ತೀನಿ. ಯಾಕಂದ್ರೆ ಸ್ಟೋರೇಜ್ ತುಂಬ ಕಮ್ಮಿ ಐತೆ, ಮ್ಯಾನೇಜ್ ಮಾಡ್ಕೋಬೇಕು. ಹೊಸ ರೋಡ್ ಹತ್ರ ಇದ್ದೀವಿ ಇವಾಗ ನಾವು. ಇಲ್ಲೇ ಇಲ್ಲ ಡ್ರಾಪ್ ಲೊಕೇಶನ್ ಅಂತೆ. ನಾವು ಆ ಕಡೆ ಹೋಗ್ಬಿಡ್ಬೇಕು ಅನಿಸುತ್ತೆ ನಮ್ಮ ಪ್ರಕಾರ. ಅಲ್ಲೋಗಿ ಕಾಲ್ ಮಾಡಿಬಿಟ್ಟು ಇವಾಗ BTM ಸೈಡ್ ಬಿದ್ದರೆ ದೇವರಂತ ಮನುಷ್ಯ ಕೈ ಕಾಲು ಮುಗಿದ್ಬಿಡ್ಬೇಕು ಇವನಿಗೆ, ಪೋಟ್ರವನಿಗೆ. ನೋಡೋಣ ಇದೇನು ಮಾಡ್ತಾನೋ ಗೊತ್ತಿಲ್ಲ. ನಮ್ಮ ಪ್ರಕಾರ ಅವ್ನು ಕೊಡೋದಿಲ್ಲ. ಇನ್ನೂ ಹೇಳ್ಕೊಂಡು ಹೋಯ್ತಾನೆ. ಬೇಕಾದ್ರೆ ಎಲೆಕ್ಟ್ರಾನಿಸಿಟಿ ಬೊಮ್ಮಸಂದ್ರ ಕಡೆ ಹೇಳ್ಕೊಂಡು ಹೋಗ್ತಾನೆ ಹೊರತು BTM ಸೈಡ್ ಕೊಡೋದೇ ಇಲ್ಲ. ಇವಾಗ ನಾವೆಲ್ಲಿದ್ದೀವಿ ಗೊತ್ತಾ, ಮಕ್ಕಳ ಥರ ಆರ್ಡ್ರ್ ಮಾಡ್ತವ್ರೆ, ಆರ್ಡ್ರ್ ಕ್ಯಾನ್ಸಲ್ ಮಾಡ್ತವ್ರೆ, ಆರ್ಡ್ರ್ ಕ್ಯಾನ್ಸಲ್ ಮಾಡ್ತವ್ರೆ. ಅರಕೆರೆ ಆಗುತ್ತೆ ಗೊತ್ತಿಲ್ವೇ ಇದು.
ಸುಮ್ಮನೆ ಕಿರ್ಚ್ಕೊತೈತೆ ನೋಡ, ಹಿಂಗೆ ತಿಕ್ಕ ಉರ್ಸೋತಿತ್ತು ನನಗೆ. ಡ್ರೆಸ್ಅಪ್ ಮಾಡಾಯಿತು, ಸುತ್ತಾ ಇತ್ತಲ್ಲ, ಟಕ್ ಅಂತ ನೋಡಿದ್ರೆ ಅನದರ್ ಪಾರ್ಟ್ನರ್ ಆಕ್ಸೆಪ್ಟೆಡ್ ಅಂತ ತೋರಿಸ್ತೈತೆ. ಸೊ ನಂಗೆ ಹಂಗೆ ಸಖತ್ ಕೋಪ ಬಂದ್ಬಿಡುತ್ತೆ, ಯಾಕಂದರೆ ಅರ್ಕೆರೆ ಇತ್ತಲ್ಲ, ಅರ್ಕೆರೆ ಬಂದುಬಿಟ್ಟಿದ್ರೆ ಆರಾಮಾಗಿ ಹಂಗೆ ವಾಪಸ್ ಹೋಗ್ಬಿಡೋದಿತ್ತು. ನಾವು ಹತ್ರ ಎಲ್ಲಿ ಹೊಸ ರೋಡಿಂದ ಖಾಲಿಯಾಗೇ ಹೋಗ್ತಾಯಿದ್ದೀವಿ. ಆರ್ಡ್ರ್ ಬ್ಯಾಕ್ ಟು ಬ್ಯಾಕ್ ಬೀಳ್ತೈತೆ. ಎಲ್ಲಿ ಬೀಳ್ತೈತೆ ಹೇಳಿ? ಬೊಮ್ಸಂದ್ರ ಹೊಸ ಜಾಗ ಎಲ್ಲ ಬೀಳ್ತೈತೆ, ನಮ್ಗೆ ಗೊತ್ತಿಲ್ಲ ಬಟ್ ಎಲ್ಲೆಲ್ಲಿ ಅಂತ. ನೋಡಿ, ಇದು 203 ರೂಪಾಯಿ. ಎಲ್ಲಿ? ವಸಂತ ನಗರ ಅಂತೆ. ವಸಂತ ನಗರ ಎಲ್ಲಿ ಹೇಳಿ? ಅಲ್ಲಿ ಸೆಂಟ್ರಲ್ಲೇ 31 ರೂಪಾಯಿ GST ಅಂತ ನೋಡ್ರಪ್ಪ. 31 ರೂಪಾಯಿ GST, ಕಮಿಷನ್ ಒಂದು 6 ರೂಪಾಯಿಂದ 10 ರೂಪಾಯಿ ತೊಗೊತಾನೆ. ಇದರಲ್ಲೇ ತೊಗೊತಾನೆ GSTನಲ್ಲಿ. ಬರೀ ಡೌನ್ ಮಾಡೋದನ್ನ ಇವನು. ಹಂಗೆ ಕೊಟ್ಟರೆ ಹೆಂಗೆ ಹೋಗೋಕ್ಕಾಗ್ತದೆ ಹೇಳಿ? ಅದು ಈ ಟೈಮಲ್ಲಿ ನಮ್ಮ ಜೊತೆ ಕಿರಣ್ ಬೇರೆ ಇದ್ದಾನೆ, ಅವನ್ನ ಬೇರೆ ಕರ್ಕೊಂಡೋಗಿ ಬೇಕೆ ಮನೇಲಿ ಸೇರಿಸ್ಬೇಕು. ಸೊ ಈ ಥರ ಪ್ರಾಬ್ಲಮ್ಸ್ ಇರ್ತವೆ. ಕಿತ್ತೋದು ನನ್ನ ಮಗನ ಥರ ಕೊಡ್ತಾನೆ, ಬೆಳಿಗ್ಗೆ ಹೊತ್ತು ಕೊಟ್ಟು ಸಾಯೋ ಅಂದರೆ. ಇವಾಗ ಎಷ್ಟೊತ್ತು ಮಳೆ ಬರ್ತಾಯಿತ್ತು. ಇವಾಗ ನಾವೆಲ್ಲಿದ್ದೀವಿ ಅಂತಂದರೆ ಜಡಿ ಮರದ ಹತ್ರ ಇದ್ದೀವಿ. ನಮ್ಮ ಕಾರ್ತಿಕ್ ಅವರು ಅಕೌಂಟಲ್ಲಿ ಸ್ವಲ್ಪ ಪ್ರಾಬ್ಲಮ್ ಏನೇ ಇದೆ ಅಂತೆ. ಸೊ ಅದನ್ನ ಏನಂತ ನೋಡಿಕೊಂಡು ಹಂಗೆ ಮಳೆ ಬಂತು. ಮತ್ತು ಆರ್ಡ್ರ್ಗಳು ನೀವು ನೋಡ್ದಂಗೆ ಪೋರ್ಟ್ರಿಂದ ತುಂಬ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೆ. ಸೊ ಅದರಿಂದ ಅಮ್ಮನ ಆಗಿದ್ದಾಯ್ತದೆ ಬಿಡು, ಇವತ್ತು ಲಾಸ್ಟು ಅಂತ ಹೇಳ್ಬಿಟ್ಟು ಇವತ್ತಿಗೆ ಇಲ್ಲಿಗೆ ನಿಲ್ಲಿಸಿದ್ದೀವಿ. ಆ್ಯಂಡ್ ಕಿರಣ್ ನಮ್ಮ ಜೊತೆ ಇದ್ದಾನಲ್ಲ, ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಕಾರಣಕ್ಕೆ ಇವತ್ತು ನಾವು ಪೋರ್ಟ್ರನ್ನ ರ್ಯಾಪಿಡೋನ ಇಲ್ಲಿಗೆ ಬಂದ್ ಮಾಡ್ತಾಯಿದ್ದೀವಿ. ಸೊ ಅವನ್ನ ಪಿಕಪ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಅವ್ನ ಗಾಡಿ ಯಾವ ರೇಂಜಿಗೆ ಮಾಡಿಟ್ಟಿದ್ದಾನೆ ಅಂತಂದರೆ, ಮಾಡಿಟ್ಟಿಲ್ಲ, ಸರ್ವಿಸ್ ಮಾಡ್ದಿರೋ ಬಿಟ್ಟರೆ ಹಂಗೆ ಆಗೋದು ಗಾಡಿ. ಸೊ ಆ ಥರ ಆಗ್ಬಿಟ್ಟೈತೆ. ಇವತ್ತಿನ ದಿನ ನಾನು ಟಾರ್ಗೆಟು 1000 ಕೂಡ ರೀಚ್ ಆಗಿರಲ್ಲ. ಯಾಕೆ ಅಂತ ಹೇಳ್ಬಿಟ್ಟು ನೀವೇ ನೋಡಿರ್ತೀರ ವೀಡಿಯೋದಲ್ಲಿ. ಹರ್ಲೂರ್ಗೆ ಹೋಗಿದ್ವಿ, ಅಲ್ಲಿಂದ ವಾಪಸ್ ಖಾಲಿಯಾಗೇ ಬಂದ್ವಿ. ಮತ್ತು ಅಲ್ಲಿ ಒಂದು ಆರ್ಡ್ರನ್ನ ಮಾಡಿರ್ತೀವಿ ಮೊಬೈಲ್ ಅಂಗಡಿ ಕೊಡೋದಕ್ಕೆ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಅಲ್ಲಿಂದ ವಾಪಸ್ ಮತ್ತೆ ಮನೆಗೆ ಖಾಲಿಯಾಗೇ ಬಂದಿರ್ತೀವಿ. ಆಮೇಲೆ ಆರ್ಡ್ರ್ ಮಾಡೋಕ್ಕೂ ಹೋಗಿರಲ್ಲ. ರ್ಯಾಪಿಡೋನು ಅಷ್ಟಕ್ಕಷ್ಟೇ ಮಾಡಿರ್ತೀವಿ. ಸೊ ಇದರಿಂದ ನಾನು ಅಲ್ಲಿ ಇಲ್ಲಿ ಹಂಗೆ ಮಾಡಿದ್ರು ನಮ್ಮದು 1000 ರೀಚೇ ಆಗಿಲ್ಲ. ಸೊ ಏನು ಮಾಡೋದಕ್ಕಾಗಲ್ಲ, ಕೆಲವು ದಿನ ಹಿಂಗೆ ಆಗ್ತದೆ ಅಂತ ಹೇಳ್ಬಿಟ್ಟು ಆವತ್ತಿನ ದಿನ ಅಲ್ಲಿಗೆ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದಿರ್ತೀವಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನನಗೆ ತುಂಬ ಅರ್ಥ ಆಗಿದ್ದೇನು ಅಂತಂದರೆ, ನನಗೆ ಇಷ್ಟು ಜನ ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬ ಧನ್ಯವಾದಗಳು. ನಿಮ್ಮ ಈ ಸಪೋರ್ಟ್ ನಾನು ಯಾವತ್ತೂ ಮರೆಯೋದಿಲ್ಲ. ನೀವು ಸಪೋರ್ಟ್ ಮಾಡ್ತಿರೋದಕ್ಕೆ ಏನೋ ಒಂದು ದಿನ ಒಂದು ಒಳ್ಳೇದು ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಹೀಗೆ ಮುಗಿಸ್ಕೊತೀನಿ. ನಾನು ಹೊಸದಾಗಿ ಯಾರಾದರೂ ನೋಡ್ತಿದ್ದೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ತಪ್ಪದೆ ಆ್ಯಡ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಾಳೆ ಸಿಗೋಣ. ಬಾಯ್.